ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೋಟಿವೇಶ್ನಲ್ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಈ ರೀತಿ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಜಾಸ್ತಿ ಈ ರೀತಿ ಮನೇಲಿ ಸ್ಟಿಚ್ ಮಾಡೋವಂಥವ್ರಿಗೆ ಇದೊಂದು ಪ್ರಾಬ್ಲಮ್ ಬರೋದು ಅನ್ಕೋತೀನಿ, ನನ್ನ ಅನುಭವದ ಪೂರ್ತಿಗೆ. ಸೊ ನನ್ನ ಒಂದು ಅನಿಸಿಕೆ, ಇವತ್ತಿನ ಒಂದು ನನ್ನ ಅನಿಸಿಕೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ, ಹಾಗಾದರೆ ನನ್ನ ಒಂದು ಇವತ್ತಿನ ಅನುಭವನ ಹೇಳ್ಕೊಳ್ತೀನಿ. ಸೊ ಇವತ್ತೇನಪ್ಪ ಅಂತಂದರೆ, ಒಬ್ಬರು ಒಂದು ಬ್ಲೌಸ್ ಕೊಟ್ಟಿದ್ದರು. ಸೊ ಅಂದರೆ ಅವ್ರೇನಂತಾರೆ, ಇವತ್ತೇ ಹೊಸದಾಗಿ ಬ್ಲೌಸ್ ತೊಗೊಂಡು ಅಂದರೆ ಹೊಸದಾಗಿ ಹಾಕಿದವರು ಅಂಥವ್ರು ನನ್ನ ಹತ್ರ ಬ್ಲೌಸ್ ಅವರು. ಸೊ ಅವ್ರದ್ದು ಬ್ಲೌಸು ಸ್ಟಿಚ್ ಮಾಡಿದ್ದೆ. ಅವ್ರದ್ದು ದೇವ್ರದ್ದು ದಿನ ನಮಸ್ಕಾರ ಇದೆಯಮ್ಮ, ನನಗೆ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದರು. ಸೊ ಆಯಿತು ಅಂದಿದ್ದೆ. ಹಾಗೆ ಇದು ಸ್ಟಿಚಿಂಗು ನಿಮ್ಮದು ಬ್ಲೌಸ್ ಚೆನ್ನಾಗಿ ಕೂತ್ರೆ ನಾನು ಇಲ್ಲೇ ಹಾಕ್ತೀನಿ ಅಂತಲೂ ಹೇಳಿದರು. ಸೊ ಆಯಿತು ಹಾಕ್ರಿ, ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ತುಂಬಾ ಟೈಮ್ ಕೊಟ್ಟು ನೀಟಾಗಿ ಫಿನಿಶಿಂಗಾಗಿ ಸ್ಟಿಚ್ ಮಾಡಿ ಐರನ್ ಮಾಡಿ ಎಲ್ಲ ಮಾಡಿ ಕೊಟ್ಟೆ. ಸೊ ಇವತ್ತು ಬ್ಲೌಸ್ ಒಯ್ಲಿಕ್ಕೆ ಬಂದಿದ್ರು ಅವರು. ಓಕೆನಾ, ಓಕೆ, ನಾನು ಹಾಕಿಸ್ ಕೂಡ ನೋಡಿದೆ, ಹಾಕ್ಕೊಂಡಿದ್ರು. ಬ್ಲೌಸು ಫಿಟ್ಟಿಂಗ್ ಕೂತಿತ್ತು. ಏನು ಸೊ ಏನಂತಾರೆ, ನಮ್ಮ ಹಳ್ಳಿ ಕಡೆಲ್ಲ ಕೊರ್ದು ಹೊಲ್ದಂಗಾಗಿದೆ. ಸೊ ಆ ರೀತಿಯಾಗಿ ಬ್ಲೌಸ್ ಎಲ್ಲೂ ಲೂಸ್ ಇಲ್ಲ, ಏನಿಲ್ಲ, ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಕೂತಿತ್ತು. ಅವರು ಕೂಡ ವಾವ್ ತುಂಬ ಚೆನ್ನಾಗಿ ಹೊಲ್ದಿದ್ದೆಮ್ಮ, ಇನ್ನು ನಾನು ಬ್ಲೌಸಿಗೆ ಇಲ್ಲೇ ಕೊಡ್ತೀನಿ ಅಂತಂದರು. ಸೊ ಆಯಿತು ಅಂದೆ. ಅಮೌಂಟ್ ಎಷ್ಟು ಅಂತ ಕೇಳಿದರು. ಓಕೆನಾ, ನಾನು ಬ್ಲೌಸು ಪ್ಲಸ್ಸು ಲೇಸು ಪ್ಲಸ್ಸು ಅಸ್ತರು ಎಲ್ಲ ಹಿಡ್ಕೊಂಡು ನಾನು 150 ರೂಪಾಯಿ ಹೇಳಿದೆ. ಅಂದರೆ ಲೈನಿಂಗ್ನು ನಾನೇ ಹಾಕಿದ್ದೆ. ಸೊ 150 ಹೇಳಿದೆ. ಅವ್ರಿಗೆ ಏನು ಅನ್ಬೇಕು ಗೊತ್ತಾ, 150ನಾ, ಯಾಕಷ್ಟೊಂದು 150 ಜಾಸ್ತಿ ಆಯಿತು ಅಂದರು. ಇಲ್ಲಮ್ಮ 150, ಬ್ಲೌಸ್ಗೆ 100 ರೂಪಾಯಿ ಇದೆ. ಸೊ ಹಾಗೆ ಲೈನಿಂಗಿಗೆ 30 ರೂಪಾಯಿ, ಮತ್ತು ಲೇಸು ಕಸಿ ಹಿಡ್ಕೊಂಡ್ರೆ 30 ಆಗುತ್ತೆ, 160 ಆಗುತ್ತೆ. ಸೊ ನಾನು ನಿಮಗೆ 10 ರೂಪಾಯಿ ಬಿಟ್ಟೇನೆ 150 ಅಂತ ಹೇಳಿದೆ. ಸೊ ಅದಕ್ಕೆ ಅವ್ರು ಏನಂದರು, ಲೈನಿಂಗ್ಗೆ 30, 10 ರೂಪಾಯಿ ಲೈನಿಂಗ್ ಸಿಗುತ್ತೆ, 10 ರೂಪಾಯಿದು ಹಾಕಬೇಕಲ್ವ ಬ್ಲೌಸ್. ಈ ಕಡೆ ಎಲ್ಲ ಏನು ಗೊತ್ತಾ, ಬ್ಲೌಸ್ ಪೀಸನ್ನೇ ಹೆಚ್ಚು ಹಾಕಂತಾರೆ. ಸೊ 10 ರೂಪಾಯಿ ಬ್ಲೌಸ್ ಪೀಸ್ ಸಿಗುತ್ತೆ, 10 ರೂಪಾಯಿ ಬ್ಲೌಸ್ ಪೀಸ್ಗೆ 30 ರೂಪಾಯಿ ಅಂತೀಯ. ಹಾಗೆ ಲೇಸು ನೀನೇ ಹಚ್ಕೊಡ್ಬೇಕು. ಲೇಸಿಗೆ ಯಾಕೆ ನಾನು ಹಣ ಕೊಡಬೇಕು, ನಾನು 150 ರೂಪಾಯಿ ಎಲ್ಲ ಕೊಡೋಂಗಿಲ್ಲ. ನಾನು ಒಟ್ಟು ಬ್ಲೌಸಿಗೆ 80 ರೂಪಾಯಿ, ಇಲ್ಲಾಂದ್ರೆ 60 ರೂಪಾಯಿ, ಇಲ್ಲಾಂದರೆ 80 ರೂಪಾಯಿ ಲಾಸ್ಟ್ ಕೊಡೋದು ಅಂದರು. ಓಕೆನಾ, ನಾನೇನಂದೆ, ನೋಡಿ ಬ್ಲೌಸು ಕರೆಕ್ಟ್ ಫಿಕ್ಸಿಂಗ್ ರೇಟೇ 100 ರೂಪಾಯಿ ಇದೆ ಲೈನಿಂಗ್ ಬ್ಲೌಸಿಗೆ. ಮೇಲಿಂದೆಲ್ಲ ಇದು ಲೇಸು ನಾನು ರೊಕ್ಕ ಕೊಟ್ಟು ಕೊಂಡು ತರ್ತೀನಿ, ನನ್ನ ಹತ್ರ ಏನು ಬರೋದಿಲ್ಲ. ಸೊ ನೀವೇನಾದರೂ ಲೇಸ್ ಕೊಟ್ಟಿದ್ರೆ, ನಾನು ಅಟ್ಯಾಚ್ ಮಾಡಿಕೊಟ್ಟಿದ್ರೆ ಅದಕ್ಕೆ ನನಗೆ ಅಮೌಂಟ್ ಬೇಡ. ಈ ಲೇಸು ನಾನು ಅಟ್ಯಾಚ್ ಮಾಡಿದ್ದು, ನಾನು ಹಣ ಕೊಟ್ಟು ತಂದಿದ್ದೆ, ಹಚ್ಚಿದ್ದೀನಿ ನಿಮಗೆ, ಹಾಗೆ ತಂದಿಲ್ಲ. ಸೊ ಅದು ಹಾಗೆ ಲೈನಿಂಗ್ ಕ್ಲಾತು 10 ರೂಪಾಯಿ ಜಂಪರ್ ಪೀಸ್ ಕಾಲ ಎಲ್ಲ ತುಂಬ ದಿನದ ಹಿಂದೆನೇ ಹೋಯಿತು. 10 ರೂಪಾಯಿ ಜಂಪರ್ ಎಲ್ಲ ಸಿಗೋಂಗಿಲ್ಲ. ಬೇಕಿದ್ದರೆ ನೀವೇ ತಂದು ಕೊಡಿ, ನನಗೆ 10 ರೂಪಾಯಿ ಜಂಪರ್ ಪೀಸನ್ನ ಏನು ಅಸ್ತರ್ನ ಹಾಕಿದ್ದೀನಲ್ವ 10 ರೂಪಾಯಿ ತಂದು ಕೊಡಿ, ನಾನು ಅದು 10 ರೂಪಾಯಿ ಬಿಡ್ತೀನಿ. ಬೇಕಾದರೆ 10 ರೂಪಾಯಿ ಎಲ್ಲ ಜಂಪರ್ ಪೀಸ್ ಸಿಗೋಲ್ಲ ಅಂದೆ. ಮತ್ತು ಅವರೇನಂದರು, ನಂದು ಇನ್ನೂ 10 ಬ್ಲೌಸು ಸ್ಟಿಚ್ ಮಾಡೋದಿದೆ. ಸೊ ನಾನು ಅದನ್ನೆಲ್ಲ ನಿನಗೆ ತಂದು ಕೊಡ್ತೀನಿ, ಇದಕ್ಕೆ ನೋಡಿ ಹಿಡಿದೆ ಅಂದರೆ ನಾನು ಇನ್ನೂ 10 ಬ್ಲೌಸ್ ಇದೆ ಅಂತ ಅಂದರು. ಅದಕ್ಕೆ ನಾನೇನಂದೆ, ನಿಮ್ಮದು 10 ಅಲ್ಲ 20 ಬೇಕಾದರೂ ಇರಲಿ, ನಾನು ಆ ರೀತಿ ಕಡಿಮೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸುಮ್ಮನಾಗಲಿಲ್ಲ, ತುಂಬಾ ಗಲಾಟೆ ಮಾಡಿದರು. ಇಲ್ಲ, ನಾನು ದೂರದಿಂದ ತಂದು ನಿನಗೆ ಬ್ಲೌಸ್ ಕೊಟ್ಟಿದ್ದೀನಿ, ಇಷ್ಟು ಕೊಟ್ಟು ಇನ್ನೂ ಬ್ಲೌಸ್ ಕೊಡ್ತೀನಿ ಅಂದರು. ನೀನು ಕಡಿಮೆ ಹಿಡಿತಿಲ್ಲಲ್ಲ, ಹಾಗಾದರೆ ನಾನು ನಿನ್ನ ಹತ್ರ ಬ್ಲೌಸು ತೊಗೊಂಡು ಬರೋದೇ ಇಲ್ಲ ಅಂತ ಹೇಳಿದರು. ಸೊ ನಾನು ಆವಾಗ ಹೇಳಿದೆ, ಆಯಿತು ತರದಿದ್ರಿ ಬಿಡಿ, ನಾನು ಏನು ಖಾಲಿ ಕುತ್ಕೊಂಡಿರಲ್ಲ, ನಾನು ಕೂಡ ಏನಾದರೂ ಆಗುತ್ತೆ, ನಾನು ಏನಾದರೂ ಮಾಡಬೇಕು ಅಂತ ಸ್ಟಿಚಿಂಗ್ ಮಾಡ್ತಿರೋದು. ನಿಮ್ಮಂಥವ್ರಿಗೆಲ್ಲ ನಾನು ಹಾಗೆ ಸ್ಟಿಚ್ ಮಾಡೋಕ್ಕೆ ಕೂತಿಲ್ಲ. ನೀವು ತರದೇ ಹೋದರೆ ಹೋಯಿತು, ನಾನು ಇದು ಎಷ್ಟು ಹೇಳ್ತಿದ್ದೀನಲ್ವ ಅಮೌಂಟು,
ಅಷ್ಟು ಕೊಟ್ಟು ಒಯ್ಯಿರಿ, ಆಮೇಲೆ ನಿಮ್ಮ ಬ್ಲೌಸು ನನಗೆ ತಂದು ಕೊಡಬೇಡಿ ಅಂತ ಹೇಳಿದೆ. ಸೊ ನನಗೊಂದು ಏನು ಬೇಜಾರು ಗೊತ್ತಾ, ನಾವು ಟೈಲರಿಂಗ್ ಅಂದರೆ ಯಾಕೆ ಹೇಗೆ ಮಾಡ್ತಾರೆ? ನಾವೇನು ಸ್ಟಿಚಿಂಗ್ ಮಾಡ್ತೀವಾ, ಟೈಲರಿಂಗ್ ಮಾಡ್ತೀವಾ, ಅಥವಾ ಏನು ತರಕಾರಿ ಗಿರ್ಕಾರಿ ಮಾರ್ತೀವಾ? ಅಲ್ಲ, ತರಕಾರಿಗೆ ರೇಟು ಕೇಳ್ತಾರಲ್ವ, ಇಷ್ಟು ಮಾಡು ಅಷ್ಟು ಮಾಡು ಅಂತ. ಆ ಥರ ನಮ್ಮ ಹತ್ರ ತರಕಾರಿಗೆ ಮಾರಾಟ ಕೇಳಿದಂಗೆ ಕೇಳ್ತಾರೆ. ಸೊ ನಾವೇನು ತರಕಾರಿ ವ್ಯಾಪಾರಕ್ಕೆ ಕೂತಿದ್ದೀವ ಏನು? ನಿಜ ಹೇಳಬೇಕು ಅಂದ್ರೆ ತರಕಾರಿಯವರು ಕೂಡ ಆ ಥರ ಈಗಿನ ಕಾಲದಲ್ಲಿ ರೇಟ್ ಯಾರೂ ಕಡಿಮೆ ಮಾಡಲ್ಲ ಹಾಗಿದೆ. ಸೊ ಅಂಥದ್ರಲ್ಲಿ ನಮ್ಮದು 150 ಬ್ಲೌಸಿಗೆ ಇವರು 60 ರೂಪಾಯಿ 70 ರೂಪಾಯಿ ಕೊಡ್ತೀನಿ ಅಂದರೆ ಹೆಂಗೆ ಹೇಳಿ? ನಾವೇನು ಕಷ್ಟಪಟ್ಟಿರಲ್ವ, ನಾವು ಕೂಡ ಕಷ್ಟಪಟ್ಟು ಸ್ಟಿಚ್ ಮಾಡಿರ್ತೀವಿ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕೂತ್ಕೊಂಡು ಸ್ಟಿಚ್ ಮಾಡೋಣ, ನಮಗೂ ಕೂಡ ಬೆನ್ನು ನೋಯುತ್ತೆ. ಹಾಗೆ ಏನು ಚಿಕ್ಕ ವಯಸ್ಸಲ್ಲೇ ಕಣ್ಣಲ್ಲಿ ಕಣ್ಣಿಟ್ಟು ಸ್ಟಿಚ್ ಮಾಡಿ ಎಷ್ಟೋ ಜನರಿಗೆ ಈಗಲೇ ಏನು ಕನ್ನಡಕ ಬಂದುಬಿಟ್ಟಿದೆ. ಸೊ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಯಾಕೆ ಸ್ಟಿಚ್ ಮಾಡಬೇಕು? ನಮಗೂ ಒಂದು ಏನಾದರೂ ಆಗುತ್ತೆ, ನಾವು ಏನಾದರೂ ಮಾಡಬೇಕು ಅಂತ ಅಲ್ವಾ? ಸೊ ಇಂಥವ್ರು ಎಲ್ಲಿಂದ ಬರ್ತಾರೋ ಏನೋ, ಬಂದು ನಮಗೆ ತಲೆ ತಿಂತಾರೆ. ಮತ್ತು ಅದೊಂದು ಏನು ಹೇಳ್ತಾರೆ, ಹೆಸರಿಟ್ಟು ಹೋಗ್ಬಿಡ್ತಾರೆ. ಇವಳು ಅಂಥವಳು, ಇವಳು ಹಂಗೆ ಸ್ಟಿಚ್ ಮಾಡೋಂಗಿಲ್ಲ. ಇಲ್ಲಿ ಕೂಡ ಇಡೋದಲ್ಲದೆ ಬೇರೆಯವ್ರು ನಮ್ಮ ಹತ್ರ ಬ್ಲೌಸ್ ತರ್ತಿರ್ತಾರಲ್ವ, ಸೊ ಅವ್ರ ಮುಂದೆ ಕೂಡ ಅವಳ ಹತ್ರ ಏನು ಬ್ಲೌಸ್ ತೊಗೊಂಡೋಗ್ತೀಯ, ಅವಳು ರೇಟ್ ಕಡಿಮೆ ಮಾಡಿ ಅಂದರೆ ಮಾಡಲಿಲ್ಲ. ಮತ್ತು ಅದು ಅಲ್ಲದೆ ಅದಕ್ಕೆ ಇದ್ದಿದ್ದು ಇಲ್ಲದ್ದು ಎಲ್ಲ ಕೂಡಿಸಿ ಹೇಳಿಬಿಡ್ತಾರೆ. ಸ್ಟಿಚ್ ಮಾಡಲ್ಲ, ಚೆನ್ನಾಗಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ಅವ್ರಿಗೆ ನಾವು ಆ ಥರ ಮಾಡಿದರೆ ಸೊ ಅವರು ಇಲ್ಲದ್ದು ಇದ್ದದ್ದನ್ನು ಎಲ್ಲನೂ ಮಿಕ್ಸ್ ಮಾಡಿ ನಮ್ಮ ಬೇರೆ ಕಸ್ಟಮರ್ಸ್ನೂ ಕೂಡ ಅವರು ಬರದೇ ಇರೋ ಹಾಗೆ ಮಾಡ್ತಾರೆ. ಸೊ ಯಾಕೆ ಆ ರೀತಿ ಮಾಡೋದು? ಅವ್ರಿಗಿಷ್ಟ ಇದ್ರೆ ಸ್ಟಿಚ್ ಮಾಡಿಸ್ಕೋಬೋದು. ಮೊದಲೇ ಅಮೌಂಟ್ ಹೇಳಿದ್ದೀನಿ, ನಾನು ಎಲ್ಲ ಮಾಡಿದ್ದೀನಿ. ಆವಾಗ ಆಗಲಿ ಅಮ್ಮ, ಎಷ್ಟು ಬೇಕಾದರೂ ಆಗಲಿ, ನಂಗೆ ಸ್ಟಿಚ್ ಮಾಡಿಕೊಡು, ನಂಗೆ ಬ್ಲೌಸ್ ನೀಟ್ ಕೊತ್ತಂದರೆ ಸಾಕು, ನೀನು ಎಷ್ಟಾದರೂ ತೊಗೋ ಅಂತ ಮೊದಲು ಹೇಳಿದ್ದಾರೆ. ಈಗ ಒಯ್ಲಿಕ್ಕೆ ಬಂದಾಗ ಹಿಂಗೆ ಮಾಡ್ತಾರೆ. ಮತ್ತು ಅದು ಅಲ್ಲದೆ ನಾನೇನು ಗೊತ್ತಾ, ಸ್ಟಿಚಿಂಗ್ ಕೊಡೋಕೆ ಬಂದಿದ್ರಲ್ವ, ಸೊ ಆವಾಗಲೇ ನನಗೆ ನೋಡಿ ಹಿಡಿಯಮ್ಮ ಅಂತಂದಿದ್ದು. ಆಯಿತು, ಇದರಲ್ಲಿ ಏನು ಹಿಡಿಯೋ ಹಾಗೇನಿಲ್ಲ, ನೋಡಿ ಹಿಡಿಯೋಕೆ ಇದೇನು ಡಿಸೈನ್ ವರ್ಕ್ ಅದು ಮಾಡಿಲ್ಲ. ಸೊ 160 ಆಗುತ್ತೆ, 150 ರೂಪಾಯಿ ಕೊಡುವಂತ್ರೆ ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ಈಗನೂ ಮತ್ತೆ ಅಮೌಂಟ್ ಬಿಡು ಅಂತ ಹೇಳಿದ್ದಾರೆ. ಹಿಂಗಾದರೆ ಹೆಂಗೆ ಹೇಳಿ? ನಾವೇನು ಕಷ್ಟಪಟ್ಟು ಸ್ಟಿಚ್ ಮಾಡಿರ್ತೀವಿ, ನಾವೇನು ಬಟ್ಟೆ ಮಿಷನ್ಗೆ ಕೊಟ್ಟರೆ ಅದೇ ಸ್ಟಿಚ್ ಮಾಡತ್ತಾ? ನಾವು ಕೂತ್ಕೊಂಡು ಸ್ಟಿಚ್ ಮಾಡಬೇಕಲ್ವಾ? ನಮ್ಮ ಅಮೂಲ್ಯವಾದ ಟೈಮನ್ನು ಅವರ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡ್ತೀವಿ. ಯಾಕಂತಂದರೆ ನಮಗೂ ಏನಾದರೂ ಒಂದು ಮಾಡ್ಕೋಬೇಕು ಅಂತ ತಾನೆ. ಸೊ ಈ ಥರದ್ದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಇಂಥವ್ರು. ಸೊ ಅವ್ರಿಗೂ ಏನು ಕಷ್ಟಪಟ್ಟು ಗೊತ್ತಿರಲ್ಲ ಅನಿಸುತ್ತೆ. ಸೊ ಗೊತ್ತಿದ್ದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾವು ಮಾಡಿರೋ ಕೆಲಸಕ್ಕೆ ನಮಗೆ ನಿಯತ್ತಾಗಿ ನಾವು ಹಣ ಕೇಳ್ತೀವಿ. ಅದರಲ್ಲಿ ಏನಿದೆ? ನಮ್ಮದು ಕರೆಕ್ಟಾಗಿದೆ ಬ್ಲೌಸು, ಏನಾದರೂ ತೊಂದರೆ ಆಗಿದೆಯಾ? ತೊಂದರೆ ಆಗಿದ್ದರೆ ಮಾಡಿಕೊಡಿ ಅನ್ಬೋದು. ಕರೆಕ್ಟಾಗಿರೋ ಬ್ಲೌಸಿಗೆ ಇವರು ಎಲ್ಲಿ ಅರ್ಧಕ್ಕೆ ಅರ್ಧ ಅಮೌಂಟ್ ಕೂಡ ಇವ್ರು ಕೇಳ್ತಿಲ್ಲ. ಆ ಥರ ಇದ್ದರೆ ನಾನು ಹೇಗೆ ಅವ್ರಿಗೆ ಇದನ್ನು ಮಾಡಲಿ ಹೇಳಿ? ಸೊ ಈ ಥರ ಆಗುತ್ತೆ. ನಮ್ಮದು ಮನೇಲಿ ಸ್ಟಿಚ್ ಮಾಡೋರು ಅಂಥವ್ರದ್ದು 90% ಜನಕ್ಕೆ ಇದೇ ರೀತಿ ಆಗೋದು. ನನ್ನ ಅನಿಸಿಕೆ, ನನಗೆ ಮಾತ್ರ ಇದೇ ರೀತಿ ಆಗಿದೆ. ಈ ಹಿಂದೆ ಕೂಡ ಒಮ್ಮೆ ಆಗಿದೆ. ಸೊ ಅವ್ರದ್ದು ಬ್ಲೌಸ್ ಅವರು ಏನಂತಾರೆ, ಹಲ್ಕ ಅರ್ಬೆ ಕೊಟ್ಟು ಸ್ಟಿಚ್ ಮಾಡಿದ್ಮೇಲೆ ಹಣ ಕೇಳಿದ್ರೆ, ಬಟ್ಟೆ ಸರಿ ಬಂದಿಲ್ಲ, ಅದು ಬಟ್ಟೆ 2 ದಿನ ಹಾಕೋದ್ರೊಳಗೆ ಬಟ್ಟೆ ಎಲ್ಲ ಹಾಳಾಯಿತು, ನಾನು ಹಣ ಕೊಡಲ್ಲ ಅಂತಾರೆ. ಸೊ ಈ ಥರ ಜನ ಎಲ್ಲ ಇರ್ತಾರೆ. ಸೊ ಇವ್ರ ನಡುವೆ ನಾವು ಎಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿ ಚೆನ್ನಾಗಾಗಲಿ, ನಾವು ಮಾಡಲಿ ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಸ್ಟಿಚ್ ಮಾಡಿ ಎಲ್ಲ ಕೊಟ್ಟು ಮತ್ತೆ ಇವ್ರ ಕೈಲಿ ನಾವು ಅನಿಸ್ಕೋಬೇಕು, ಗೊತ್ತಾ? ಸೊ ಈ ಥರ ಎಲ್ಲ ಆದಾಗ ನಂಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಂದರೆ, ಈ ಸ್ಟಿಚಿಂಗ್ ಮಾಡೋದು ಬಿಟ್ಟು ಕೂತ್ಕೊಂಡ್ಬಿಡೋಣ ಅನಿಸುತ್ತೆ. ಮತ್ತೊಂದು ಏನು ಗೊತ್ತಾ, ನಾವು ಮಧ್ಯಾಹ್ನದಲ್ಲಿ ಮಲಗೋದು ಇಲ್ಲ ಕೂಡ. ಬಟ್ಟೆ ಇರುತ್ತೆ, ಇದಿರುತ್ತೆ ಅಂತ ಸ್ವಲ್ಪ ಸುಸ್ತಾಗಿದೆ ಅಂದರೂ ಅವತ್ತೇನು ಸ್ಟಿಚಿಂಗ್ ಇರುತ್ತೆ, ಸುಸ್ತಾಗಿದೆ ಅಂದರೂ ಅವತ್ತು ಮಲ್ಕೊಳಕ್ಕಾಗಲ್ಲ. ಸೊ ಹಾಗಾಗಿಬಿಡ್ತದೆ. ಮೊನ್ನೆ ಕೂಡ ನಾನು ಊರಿಗೆ ಹೋಗಿ ಬಂದಿದ್ದೆ. ಸೊ ನೈಟ್ ಮಾರ್ನಿಂಗ್ 3 ಗಂಟೆಗೆ ಎದ್ದು ಹೋಗಿದ್ದೆ. ಮೊಹರಂ ಸಲುವಾಗಿ ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಸೊ ಮುಗಿಸ್ಕೊಂಡು ಎಲ್ಲ ಬಂದು ರಾತ್ರಿ ಬಂದ್ವಿ, ತುಂಬ ರಾತ್ರಿ. ಸೊ ಬಂದಮೇಲೆ ಮರುದಿನ ಫುಲ್ ನಿದ್ದೆ ಎಳಿತಾ ಇದೆ ಕಣ್ಣು, ಹಾಗೆ ಮೈಕೈ ಕೂಡ ತುಂಬಾ ನೋವಾಗ್ತಿತ್ತು.
ಸ್ವಲ್ಪ ಮಲಗಬೇಕು ಅಂದರೆ ಬ್ಲೌಸ್ಗಳು ಒಂದು ರಾಶಿ ಇದೆ. ಸೊ ಇಟ್ಟು ಹೇಗೆ ಮಲಗ್ತೀಯಾ? ಸೊ ಹಾಗಾಗಿ ಮಲ್ಕೊಳ್ಳೋದಕ್ಕೂ ಆಗಲ್ಲ. ಮಲ್ಕೊಂಡ್ರೆ ಬರ್ತಾರೆ ಒಬ್ಬೊಬ್ಬರು, ಬ್ಲೌಸ್ ಹೊಲ್ದಿದ್ದೀಯಾ ಅಂತ ಕೇಳ್ತಾರೆ. ಇಲ್ಲ, ಸ್ವಲ್ಪ ಆರಾಮಿರಲಿಲ್ಲ, ಹಂಗಾಗಿ ಮಲಗಿದ್ದೆ, ಹೊಲ್ದಿಲ್ಲ ಅಂತಂದರೆ ಅಯ್ಯ ಹೊಲ್ದಿಲ್ಲ ಯಾಕೆ, ಅದ್ಯಾಕೆ ಇದ್ಯಾಕೆ, ಮಲ್ಕೊಂಡ್ರೆ ನಾ ಏನು ಮಾಡಲಿ, ನಂಗೆ ಬಟ್ಟೆ ಬೇಕು ಅಂತ ನಿಲ್ಲೋರು ಇರ್ತಾರೆ. ಅವ್ರಿಗೂ ಸುಸ್ತಾಗಿರುತ್ತೆ, ಅವರು ಸ್ಟಿಚಿಂಗ್ ಮಾಡ್ತಿರ್ತಾರೆ, ಅವರು ಊರಿಗೆ ಹೋಗಿರ್ತಾರೆ, ಅವ್ರಿಗೆ ಮನೇಲಿ ಕೆಲಸ ಇರುತ್ತೆ ಅಂತ ಅಂದ್ಕೊಳ್ಳೋ ಮಂದಿ ಸ್ವಲ್ಪ ಕಡಿಮೆನೇ ಅನ್ಕೋಬೋದು. ಮನೇಲಿದ್ದವ್ರ ಬಗ್ಗೆ ಆ ಥರ ಅನ್ಕೋದು ಕಡಿಮೆನೇ, ಮನೇಲಿ ಸ್ಟಿಚ್ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ. ಸೊ ಇದಿಷ್ಟು ನನ್ನ ಇವತ್ತಿನ ಅನುಭವ ಆಗಿತ್ತು. ಸೊ ನಿಮಗೂ ಈ ರೀತಿ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ನಾನು ಹೇಳಿರೋದು ಸರಿನಾ ತಪ್ಪ ನೀವು ಹೇಳಿ. ಬೇಕಾದರೆ ನಾನು ತರಕಾರಿ ವ್ಯಾಪಾರ ಮಾಡೋದಲ್ವ ನಾವು ಸ್ಟಿಚಿಂಗ್ನವರು, ಅಮೌಂಟಿಗೆ ಅರ್ಧ ಅಮೌಂಟ್ ಕೊಡ್ತೀನಿ ಅಂದರೆ ಹೆಂಗೆ ಹೇಳಿ ಅಲ್ವಾ? ಸೊ ನಾನು ಹೇಳಿ ಕರೆಕ್ಟಾ ಅಥವಾ ತಪ್ಪಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಎಲ್ಲ ತರಹದ ಸ್ಟಿಚಿಂಗ್ಗಳ ಬಗ್ಗೆ, ಕಟಿಂಗ್ಗಳ ಬಗ್ಗೆ, ಫ್ಯಾಷನ್ಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಸೊ ಯೂಸ್ಫುಲ್ ಆಗ್ಬೋದು ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್.